ಮೇಡಮ್ ಒಂದು 3-4 ಇಯರ್ಸ್ ಬ್ಯಾಕು ಶಿವಣ್ಣ ಅವರು ಬಂದು ನಮಗೆ ಮೊದಲನೇ ಹೋಟೆಲ್ ಓಪನ್ ಮಾಡಿಕೊಟ್ಟಿದ್ರು. ಸೊ ಅವತ್ತಿಂದ ಶುರುವಾಗಿದ್ದ ಜರ್ನಿ. ಶಿವಣ್ಣನ ಕೃಪೆಯಿಂದ ಫಸ್ಟ್ ಹೋಟೆಲ್ ತುಂಬ ಸಕ್ಸಸ್ ಆಗಿತ್ತು. ಸೊ ಇವತ್ತು ಸುದೀಪ್ ಸರ್ ಕೂಡ ಬಂದಿದ್ದಾರೆ. ಆ್ಯಂಡ್ ವೆಜ್ ಮೊದಲನೇ ರೆಸ್ಟೋರೆಂಟ್ನ ಸುದೀಪ್ ಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಮಂಡಿಪೇಟೆ ತಟ್ಟೆ ಇಡ್ಲಿ ಕೆಫೆ ಅಂತ. ತುಂಬ 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 ಖುಷಿ ಆಗ್ತದೆ, ತುಂಬ ಕೃತಜ್ಞತೆಗಳು ಅವ್ರಿಗೆ. ಅನ್ಸಂತೇನಿಲ್ಲ, ಲೈಕ್ ನನಗಿಷ್ಟ ಆಯಿತು ಹೋಟೆಲ್ ಮಾಡೋಕ್ಕೆ. ಅಂದರೆ ಜನ ಅಷ್ಟು ಪ್ರೀತಿಯಿಂದ ಬರ್ತಾರೆ ಆ್ಯಂಡ್ ಅವ್ರಿಗೆ ಸರ್ವ್ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ. ತುಂಬ ಖುಷಿ ಆಗುತ್ತೆ. ಹೋಟೆಲ್ ಬ್ರಾಂಚಿಗೂ ಸ್ವಲ್ಪ ದೊಡ್ಡದಾಗ್ತದೆ ಆ್ಯಂಡ್ ನಮ್ಮದೇನು ಹೋಟೆಲ್ ಫ್ಯಾಮಿಲಿ ಅಂತಾರೆ ಅದೇನು ದೊಡ್ಡದಾಗ್ತದೆ. ಎಲ್ಲ ಇಂಡಿವಿಜುವಲಿ ನಾನು ಸಪೋರ್ಟ್ ಮಾಡ್ತೀನಿ. ಇಬ್ಬರ ಒಂದು ಕೀ ಪಾಯಿಂಟ್ ಅಂದರೆ ಸಕ್ಸಸ್ ಪಾಯಿಂಟ್ ಏನು ಕಷ್ಟಪಡ್ತಿದ್ವಿ. ಈಗ 23rd ಅಂತ ಡೇಟ್ ಕೊಟ್ಟರು, 20th ಏನೂ ಪ್ರಿಪೇರ್ ಆಗಿರಲಿಲ್ಲ ನಾವು. ಇನ್ನೂ 3 ಡೇಸಲ್ಲಿ ಇಷ್ಟು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದ್ವಿ. ಇನ್ನೂ 10% ವರ್ಕ್ ಬ್ಯಾಲೆನ್ಸ್ ಇದೆ. ಹಗಲು ರಾತ್ರಿ ವಿ ಹ್ಯಾವ್ ವರ್ಕ್. ಲೈಕ್ ಇದು ಹಿಂಗೆ ಆಗಬೇಕು. ಇದು ಫುಲ್ ಖಾಲಿ ಜಾಗ ಆಯಿತು. ಇಲ್ಲಿಂದ ಈ ಸ್ಟ್ರಕ್ಚರ್ ನಿಲ್ಲಿಸ್ಬೇಕು ಅಂದರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಅವರ್ಸ್ ಆ್ಯಂಡ್ ವಿ ಹ್ಯಾವ್ ಟು ವರ್ಕ್. ಯಾವುದೇ ಒಂದು ಸಕ್ಸಸ್ಗೂ ನಿಮ್ಗೆ ಆ ಶ್ರಮ ಇದ್ದರೆ ನಿಮಗೆ ಫಲ ಸಿಗೋದಿಲ್ಲ ಅನ್ಸುತ್ತಲ್ಲ. ಸೊ ಡೆಫಿನೆಟ್ಲಿ ನಾವೂ ಏನು ಮನೆಗೆ ಕೂತ್ಕೊಂಡು ಇದು ಮಾಡ್ತಿಲ್ಲ. ಈಸ್ ಲೈಕ್ ಬೀನ್ ಹಿಯರ್ ಡೇ ಆ್ಯಂಡ್ ನೈಟ್. ಇವ್ರ ಪಾರ್ಟ್ನರ್ ಎಲ್ಲರೂ ಡೇ ಆ್ಯಂಡ್ ನೈಟಲ್ಲಿ ಇರ್ತಿದ್ರು. 2 ದಿವಸ ಹಿಂದೆನೂ ದೇ ವಿಲ್ ಕಮ್ ಬ್ಯಾಕ್ ಹೋಮ್ ಎಟ್ 2 o'clock. ಆ್ಯಂಡ್ ಯಾಕೆಂದರೆ ಇಲ್ಲಿ ಒಂದೊಂದು ವಸ್ತು ಕ್ರಿಕೆಟ್ ಆಡ್ತಿದ್ದೆವು. ಇಲ್ಲ, ಇಲ್ಲಿ ಒಂದೊಂದು ವಸ್ತು ಅವರೇ ಪರ್ಟಿಕ್ಯುಲರ್ಲಿ ಹೋಗಿ ಚೂಸ್ ಮಾಡಿ ಇದೇ ಬೇಕು ಹೀಗೆ ಇರಬೇಕು ಅಂತ. ಈವನ್ ಪಾಟ್ಸ್ ಆಗಿರ್ಬೋದು, ಲ್ಯಾಂಪ್ಸ್ ಆಗಿರ್ಬೋದು, ನೀವು ಏನೇನು ನೋಡ್ತಿರೋ ಪ್ರತಿಯೊಂದನ್ನು ಅವರೇ ಮಾಡಿಸಿರೋದು. ಸೊ ನಾನು ಆಬ್ವಿಯಸ್ಲಿ ನಾನು ಇಲ್ಲಿ ಇರೋಕ್ಕಾಗಲ್ಲ, ಬಟ್ ಹಿಸ್ ಪಾರ್ಟ್ನರ್ಸ್ ಆ್ಯಂಡ್ ದ ಹೋಲ್ ಟೀಮ್ ಇಲ್ಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ನಮಗೆ ಆ ಒಂದು ಟುಗೆದರ್ನೆಸ್, ಆ ಒಂದು ಬಾಂಡಿಂಗ್ ಇರೋದ್ರಿಂದ ನಾವು ಈ ಥರ ಬೆಳೆಯೋಕ್ಕೆ ಚಾನ್ಸ್ ಇದೆ. ಸೊ ಐ ಫೀಲ್ ವೆರಿ ಹ್ಯಾಪಿ ಟು ಹ್ಯಾವ್ ದಿಸ್ ಫ್ಯಾಮಿಲಿ. ಸುದೀಪ್ ಸರ್ ಹೇಳ್ತಿದ್ರು ತುಂಬ ಒಳ್ಳೆ ಶೆಫ್ ಅಂತ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಏನು ಮಾಡ್ಕೊಡ್ತಿದ್ರು, ಏನು ಇಷ್ಟ ಆಗಿತ್ತು? ಇವ್ರು ತುಂಬ ಒಳ್ಳೆ ಶೆಫು, ಬಟ್ ಮನೇಲಿ ಅಡುಗೆ ಮಾಡೋದು. ಯಾರು ಕಸ್ಟಮರ್ಸೇ ಇಲ್ಲ ತಿನ್ನೋಕ್ಕೆ. ಇದಾರಲ್ಲ ನಾನು ಇಷ್ಟು ತಿಂತಾರೆ ಇಷ್ಟು ಮಾಡಿದ್ರೆ. ನಮ್ಮ ಹೋಟೆಲ್ನ ಶೆಫ್ ಬಂದು ಅಭಿ. ತುಂಬ ಜನ ಶೆಫ್ಗಳಿದ್ದಾರೆ, ಬಟ್ ಮೇನ್ ಶೆಫು ರೆಸಿಪಿ ಎಲ್ಲ ಮಾಡೋದು, ನಮಗೆ ಮಸಾಲ ಸಪ್ಲೈ ಮಾಡೋದೆಲ್ಲ ಅಭಿ. ಸೊ ಇವ್ರದ್ದೊಂದು 20 ಬ್ರಾಂಚಿಗೆ ಮಸಾಲ ಸಪ್ಲೈ ಮಾಡ್ತಾರೆ ಈಗ. ನಮ್ಮದಲ್ಲಿ ಹೋಟೆಲ್ದು ಸ್ಲೋಗನ್ ಏನಾದರೂ ಇದೆ? ಸ್ಲೋಗನ್ ಹೊಟ್ಟೆ ತುಂಬ ತಿನ್ನಿ ಅಷ್ಟೇ. ಖುಷಿ ಪಡಿ, ನಾಟಿ ಸ್ಟೈಲ್ ಫುಡ್, ಒಳ್ಳೆ ಫುಡ್ ಕೊಡಿ. ಸರ್ ಇವಾಗ ಬಿಸ್ನೆಸ್ ಆಯಿತು, ಅದ್ರ ಜೊತೆ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದೆ? ಹೌದು, ಒಂದು 6 ಮಂತ್ಸಿಂದ ನಾನು ಸಿನಿಮಾ ಶುರು ಮಾಡಬೇಕು ಅಂತಲೇ ಇದ್ದೀನಿ. CCL ಬಂತು, KCC ಬಂತು, ಕ್ರಿಕೆಟ್ ಆಡ್ಕೊಂಡಿದ್ದೆ. ಈಗ ಹೋಟೆಲ್ ಮಧ್ಯದಲ್ಲಿ ಮಾಡೋಣ ಅನ್ನಿಸ್ತು, ಒಂದು ವೆಜ್ ಹೋಟೆಲ್ಲು. ಸೊ ಇದು ಮುಗೀತು. ಇನ್ನೊಂದು 6 ತಿಂಗಳು ನಾನು ಹೋಟೆಲ್ ಕಡೆ ಗಮನ ಕಡಿಮೆನೇ, ಅಂದರೆ ಹೊಸ ಹೋಟೆಲ್ ಮಾಡೋ ಯೋಚನೆ ಕಡಿಮೆನೇ. ಅಲ್ಲಿ ತನಕ ಸಿನಿಮಾಗೆ ಪ್ರಿಪೇರ್ ಆಗೋದ್ರ ಬಗ್ಗೆ, ಸಿನಿಮಾ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು.